ಎಲ್ಲ ದೇವ ಜನರಿಗೂ ಕ್ರಿಸ್ತ ಯೇಸುವಿನ ನಾಮದಲ್ಲಿ ವಂದನೆಗಳು. ಪ್ರಿಯ ದೇವ ಮಕ್ಕಳೇ, ಹೇಗಿದ್ದೀರಿ? ನಾನು ನಂಬ್ತೇನೆ ದೇವರು ನಿಮ್ಮನ್ನು ಉತ್ತಮವಾಗಿ ತನ್ನ ಮಾರ್ಗದಲ್ಲಿ ತನ್ನ ಆತ್ಮನ ಮುಖಾಂತರವಾಗಿ ತನ್ನ ವಾಕ್ಯಾನುಸಾರವಾಗಿ ನಿಮ್ಮನ್ನು ಆತನಲ್ಲಿ ನೆಲೆಗೊಳಿಸಿದ್ದಾನೆಂಬುದಾಗಿ ನಾನು ಕರ್ತನಲ್ಲಿ ಬಲವಾಗಿ ನಂಬುವವನಾಗಿದ್ದೇನೆ. ನಾನು ಕ್ರಿಸ್ತನಲ್ಲಿ ಸೇವಕ ಪ್ರಸನ್ನ ಕುಮಾರ್. ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ. ಪ್ರಿಯ ದೇವ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಸಾರಿ ಏನೇನೋ ಕೆಲಸಗಳನ್ನ ಮಾಡ್ಲಿಕ್ಕೆ ಹೋಗ್ತೇವೆ. ಆ ಎಲ್ಲ ಕೆಲಸಗಳಲ್ಲಿ ನಾವು ಕೆಲವು ಸಾರಿ ಫೇಲ್ ಆಗ್ತೇವೆ, ಕೆಲವು ಸಾರಿ ನಾವು ಸಿಕ್ಕಾಕೊಳ್ತೇವೆ, ಕೆಲವು ಸಾರಿ ನಾವು ಗೊಂದಲಕ್ಕೂ ಕಳವಳಕ್ಕೂ ಗಲಿಬಿಲಿಗೂ ಒಳಗಾಗ್ಬಿಡ್ತೇವೆ. ಹೇಳೋ ಜಾಗ್ರತೆ ಕೇಳಿಸ್ಕೊಡ್ರಿ. ನಾವು ಮಾಡ್ತಿರುವಂಥ ಮಾರ್ಗದಲ್ಲಿ ಸೈತಾನನ ಬಲೆಗಳಿರ್ತವೆ ಎಂಬುದಾಗಿ ನಿಮಗೆ ಗೊತ್ತಾ? ನಾವು ನಡೆಯುತ್ತಿರುವಂಥ ಮಾರ್ಗಗಳಲ್ಲಿ ಸೈತಾನನು ತನ್ನ ಬಲೆಗಳನ್ನು ಒಡ್ಡುತ್ತಾನೆ ಎಂಬುದಾಗಿ ನಿಮಗೆ ಗೊತ್ತುಂಟಾ? ಯಾಕಂತ ಹೇಳಿದ್ರೆ, ಸೈತಾನನು ಯಾಕೆ ನಮ್ಮ ಜೀವಿತಗಳಲ್ಲಿ ಬಲೆಗಳನ್ನು ಒಡ್ಡುತ್ತಾನಂದ್ರೆ, ನಾವು ಯಾವುದೇ ಕಾರಣಕ್ಕೂ ಮುಂದೆ ಹೋಗಬಾರ್ದು, ನಾವು ಯಾವುದೇ ಕಾರಣಕ್ಕೂ ವೃದ್ಧಿ ಆಗಬಾರ್ದು, ನಾವು ಯಾವುದೇ ಕಾರಣಕ್ಕೂ ಬಲಗೊಳ್ಳಬಾರ್ದು ಅನ್ನುವಂಥ ಉದ್ದೇಶದಿಂದ ಅವನೇನ್ ಮಾಡ್ತಾನಪ್ಪ ಅಂದ್ರೆ ನಮ್ಮ ಜೀವಿತದಲ್ಲಿ ಬಲೆಗಳನ್ನು ತಂದು ಒಡ್ಡಿ ಬಿಡ್ತಾನೆ. ಹಾಗಾಗಿ ಪ್ರಿಯ ದೇವ ಮಕ್ಕಳೇ, ಇಂದು ನಾವು ಆಲೋಚಿಸಿಕೊಳ್ಳಿಕ್ಕಿರುವಂಥ ವಿಷಯ ಏನಪ್ಪಾ ಅಂದ್ರೆ, ಸೈತಾನನ ಬಲೆಯನ್ನ ಗುರುತಿಸು. ಸೈತಾನನ ಬಲೆಯನ್ನ ಗುರುತಿಸು. ಎಲ್ಲಿ ಸೈತಾನನು ಬಲೆಯನ್ನ ಒಡ್ಡಿದ್ದಾನೆ, ಯಾವ ರೀತಿಯಲ್ಲಿ ನಮ್ಮನ್ನು ಹಿಡಿಬೇಕೆಂಬುದಾಗಿ ಪ್ರಯತ್ನಿಸ್ತಾ ಇದ್ದಾನೆ ಎಂಬುದಾಗಿ ನಾವಿಂದು ಕಲ್ತ್ಕೊಳ್ಳಿಕ್ಕಿದ್ದೇವೆ. ನಮ್ಮ ಬೈಬಲ್ ಅನ್ನ ವಿಮೋಚನ ಕಾಂಡ 1ನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ. ವಿಮೋಚನ ಕಾಂಡ 1ನೇ ಅಧ್ಯಾಯದ ಪ್ರಾರಂಭದ ವಚನಗಳು ನಾವು ನೋಡುವಾಗ, ಐಗುಪ್ತ ದೇಶಕ್ಕೆ ಯಾಕೋಬನೊಟ್ಟಿಗೆ ಬಂದಂತ ಪ್ರತಿಯೊಬ್ಬರೂ ಸಹ ತೀರಿಕೊಂಡ ಮೇಲೆ, ಅಂದ್ರೆ ಸತ್ತ ತರುವಾಯ ಅವರನ್ನ ಅಥವಾ ಯೋಸೇಫನನ್ನ ತಿಳಿಯದೇ ಇರುವಂತ ಬೇರೊಬ್ಬ ಅರಸನು ಐಗುಪ್ತಕ್ಕೆ ಆಳ್ವಿಕೆಗೆ ಬರ್ತಾನೆ. ಜಾಗ್ರತೆ ಕೇಳಿಸ್ಕೊಡ್ರಿ. ವಿಮೋಚನ ಕಾಂಡ 1ನೇ ಅಧ್ಯಾಯದ 7ನೇ ವಚನ ನೋಡುವಾಗ, ಇಸ್ರಾಯೇಲರು ಬಹು ವೃದ್ಧಿ ಆಗೋದನ್ನ ನಾವು ನೋಡ್ತೇವೆ. ಬಹಳವಾಗಿ ವೃದ್ಧಿ ಆಗ್ತಾ ಇದ್ದಾರೆ, ಬಹಳವಾಗಿ ಹೆಚ್ಚಿಸಲ್ಪಡ್ತಾ ಇದ್ದಾರೆ, ಬಹಳವಾಗಿ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಈ ಅಭಿವೃದ್ಧಿ ಆಗ್ತಾ ಇದ್ದಾಗ ಬಂದಂತ ಸಮಸ್ಯೆ ಏನಪ್ಪಾ ಅಂದ್ರೆ, ಆ ಎಲ್ಲಾ ಐಗುಪ್ತರು ಸೇರ್ಕೊಂಡು ಆಲೋಚನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಈಗ ಈ ಇಸ್ರಾಯೇಲರು ಬಹಳ ಹೆಚ್ಚಾಗಿದ್ದಾರೆ, ಒಂದು ವೇಳೆ ನಮ್ಮ ಮೇಲೆ ಯುದ್ಧ ನಡೆದ್ರೆ ಏನಾಗಬಹುದು, ಇವರು ನಮ್ಮ ಶತ್ರುಗಳೊಟ್ಟಿಗೆ ಸೇರ್ಕೊಂಡು ನಮಗೆ ವಿರುದ್ಧವಾಗಿ ಯುದ್ಧ ಮಾಡಬಹುದು ಅಂತೇಳಿ ತಮಗೆ ತಾವೇ ಕಲ್ಪನೆ ಮಾಡಿಕೊಂಡು ಒಂದು ಉಪಾಯವನ್ನ ಮಾಡ್ತಾರೆ. ಜಾಗ್ರತೆ ಕಳಿಸ್ಕೊಡ್ರಿ. ಒಂದು ಉಪಾಯವನ್ನ ಮಾಡ್ತಾರೆ. ಅದು ವಿಮೋಚನ ಕಾಂಡ 1ನೇ ಅಧ್ಯಾಯದ 10ನೇ ವಚನದಲ್ಲಿ ನೋಡುವಾಗ, ನಾವಿನ್ಮೇಲೆ ಅವ್ರ ಹತ್ರ ಹೇಗ್ ಮಾಡೋಣಪ್ಪ ಅಂದ್ರೆ, ಉಪಾಯದಿಂದ ನಡ್ಕೊಳ್ಳೋನ್ರಿ. ಉಪಾಯ ಮಾಡಿ ನಾವು ಅವರೊಟ್ಟಿಗೆ ನಡ್ಕೊಳ್ಬೇಕು ಅಂತೇಳಿ ಆಲೋಚನೆ ಮಾಡಿ, ಆ ಉಪಾಯ ಏನೆಂಬುದಾಗಿ ವಿಮೋಚನ ಕಾಂಡ 1ನೇ ಅಧ್ಯಾಯದ 11ನೇ ವಚನ ಹೇಳ್ತದೆ. ಏನಪ್ಪಾ ಅಂದ್ರೆ, ಅರಸನಿಗೋಸ್ಕರವಾಗಿ 2 ಪಟ್ಟಣಗಳಲ್ಲಿರುವಂತ ಉಗ್ರಾಣಗಳನ್ನ ಕಟ್ಕೊಳ್ಳಿಕ್ಕೆ ಕೇಳ್ಕೊಳ್ತಾರೆ. ಜಾಗ್ರತೆ ಕೇಳಿಸ್ಕೊಡ್ರಿ. ಅಲ್ಲಿ ಕೇಳ್ಕೊಳ್ತಾರೆ ಅಂತ ಬರೆಯಲ್ಪಟ್ಟಿಲ್ಲ, ಅಲ್ಲಿ ಮೇಲಧಿಕಾರಿಗಳನ್ನು ನೇಮಿಸಿ ಉಗ್ರಾಣಗಳನ್ನು ಕಟ್ಟಿಸಿಕೊಳ್ಳೋದಕ್ಕೋಸ್ಕರವಾಗಿ ಅವ್ರನ್ನ ಹಿಡಿದ್ರು, ಬಿಟ್ಟಿ ಕೆಲಸಕ್ಕಾಗಿ ತಕೊಂಡ್ರು ಅಂತೇಳಿ ಬರೆಯಲ್ಪಟ್ಟದೆ. ಆದ್ರೆ ಮೇಲಿನ ವಚನ ಹೇಳ್ತದೆ, ವಿಮೋಚನ ಕಾಂಡ 1ನೇ ಅಧ್ಯಾಯದ 10ನೇ ವಚನದಲ್ಲಿ ಉಪಾಯ ಮಾಡಿ ಇದನ್ನ ಮಾತಾಡಿದ್ರು ಎಂಬುದಾಗಿ. ಹಾಗಾದ್ರೆ ಹೇಗೆ ಉಪಾಯ ಮಾಡಿರ್ಬೋದು ಅವರು? ಹೇಗೆ ಉಪಾಯ ಮಾಡಿ ಮಾತಾಡಿರ್ಬೋದು? ಅವ್ರು ಬಂದು ಹೀಗೆ ಕೇಳ್ಕೊಂಡಿರ್ಬೋದು, ಇಸ್ರಾಯೇಲ್ರೇ ಬನ್ರಿ, ಅರಸನು 1-2 ಪಟ್ಟಣಗಳನ್ನು ಕಟ್ಟಬೇಕೆಂಬುದಾಗಿ ಆಲೋಚಿಸ್ತಾ ಇದ್ದಾನೆ, 2 ಪಟ್ಟಣಗಳಲ್ಲಿ ಉಗ್ರಾಣಗಳನ್ನು ಕಟ್ಟಬೇಕೆಂಬುದಾಗಿ ಆತನು ಆಲೋಚಿಸ್ತಾ ಇದ್ದಾನೆ. ನೀವು ಸ್ವಲ್ಪ ಬಂದು ಸಹಾಯ ಮಾಡ್ರಿ, ನೀವು ಬಂದು ಸ್ವಲ್ಪ ಸಹಾಯ ಮಾಡ್ರಿ ಅಂತ ಕೇಳ್ಕೊಂಡಿರ್ಬೋದು. ಕೇಳ್ಕೊಂಡ ತರುವಾಯ ಅವರ ಮೇಲೆ ಮೇಲ್ವಿಚಾರಕರನ್ನ ಅಧಿಕಾರಿಗಳು ನೇಮಿಸಿ ನೀವು ಮಾಡಲೇಬೇಕು ಅನ್ನುವಂಥ ವಿಷಯಕ್ಕೆ ಅವರನ್ನ ತಂದು ನಿಲ್ಲಿಸಿರ್ಬೋದು. ಕೇಳಿಸ್ಕೊಡ್ರಿ, ಜಾಗ್ರತೆ ಕೇಳಿಸ್ಕೊಡ್ರಿ. ಸೈತಾನನ ಉಪಾಯ ಇಸ್ರಾಯೇಲರ ಮೇಲೆ ಇಲ್ಲಿ ಪ್ರಾರಂಭವಾಯಿತು. ಉಪಾಯದಿಂದ ಒಂದು ಸಣ್ಣ ಕೆಲಸಕ್ಕೋಸ್ಕರವಾಗಿ ಅವರನ್ನ ತಕ್ಕೊಂಡ್ರು. 1-2 ಪಟ್ಟಣಗಳಲ್ಲಿರುವಂತ ಉಗ್ರಾಣಗಳನ್ನ ಕಟ್ಟೋದಕ್ಕೋಸ್ಕರವಾಗಿ ಅವರನ್ನ ಏನ್ ಮಾಡಿದ್ರು ಅಂದ್ರೆ, ಒಂದು ಉಪಾಯ ಮಾಡಿ ತಕ್ಕೊಂಡ್ರು. ಅದರ ತರುವಾಯ ಆಗಿದ್ದೇ ಒಂದು ಮಹಾ ಘನ ಘೋರವಾದಂತ ಸಂಗತಿ ಇಸ್ರಾಯೇಲರ ಜೀವಿತದಲ್ಲಿ ನಡೆದು ಹೋಯ್ತು. ಏನಪ್ಪಾ ಅಂತ ಹೇಳಿದ್ರೆ, ಅದರ ತರುವಾಯ ನಾವು ನೋಡ್ತೀವೇನಪ್ಪಾ ಅಂತ ಹೇಳಿದ್ರೆ 13ನೇ ವಚನದಲ್ಲಿ
ವಿಮೋಚನ ಕಾಂಡ 1ನೇ ಅಧ್ಯಾಯದ 13ನೇ ವಚನದಲ್ಲಿ ನೋಡುವಾಗ ಅವರು ಆ ಕೆಲಸ ಮಾಡೋದಕ್ಕೋಸ್ಕರವಾಗಿ ಆ ಕೆಲಸದ ಕ್ರೌರ್ಯ ಬಹು ಹೆಚ್ಚಾಗ್ಬಿಟ್ಟಿತ್ತು. ಬರೀ 2 ಪಟ್ಟಣಗಳನ್ನ ಕಟ್ಟೋದಕ್ಕೋಸ್ಕರವಾಗಿ 2 ಪಟ್ಟಣಗಳಿರುವಂತಹ ಒಂದು ಉಗ್ರಾಣಗಳನ್ನ ಕಟ್ಟೋದಕ್ಕೋಸ್ಕರವಾಗಿ ಇವರನ್ನ ಕರೆದು ಕಡೆಯದಾಗಿ ಆ ಕೆಲಸ ಕ್ರೌರ್ಯವಾಗಿ ಮಾರ್ಪಟ್ಬಿಡ್ತು. ಯಾವಾಗ ಕ್ರೌರ್ಯವಾಗಿ ಮಾರ್ಪಟ್ಟರು ಸಹ ಅವರೊಳಗೆ ಆ ಒಂದು ಕುಗ್ಗುವಿಕೆ ಆಗಲಿ, ಆ ಒಂದು ಅಭಿವೃದ್ಧಿ ತಗ್ಗುವಿಕೆ ಆಗ್ಲಿಲ್ವೋ. ಮತ್ತೆ ಫರೋಹನೊಳಗೆ ಸೈತಾನ್ ಹೊಕ್ಕು ಹೀಗೆ ಮಾಡ್ದ. ಏನಪ್ಪಾ ಅಂತ ಹೇಳಿದ್ರೆ, ದಾದಿಯರನ್ನ ಹಿಡ್ಕೊಂಡ. ದಾದಿಯರು ಅಂದ್ರೆ ಅವತ್ತಿನ ಕಾಲದ ನರ್ಸ್ಗಳು. ಈ ನರ್ಸ್ಗಳು ಇಸ್ರಾಯೇಲ್ ಹೆಣ್ಮಕ್ಳಿಗೆ ಅವ್ರೇನ್ ಮಾಡ್ತಾ ಇದ್ರು, ಡೆಲಿವರಿಗಳನ್ನ ಮಾಡಿಸ್ತಾ ಇದ್ರು. ಆ ಗರ್ಭಿಣಿ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸ್ತಾ ಇದ್ರು. ಹೆರಿಗೆ ಮಾಡಿಸ್ತಾ ಇದ್ದಾಗ ಅವ್ರಿಗೋಗಿ ಹೇಳ್ತಾರೆ, ನೋಡ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ, ಗಂಡು ಮಕ್ಕಳು ಏನಾದ್ರು ಹುಟ್ಟಿದ್ರೆ ಆ ಮಗುವನ್ನ ಏನ್ ಮಾಡ್ರಿ, ಕೊಂದು ಬಿಡ್ರಿ ಎಂಬುದಾಗಿ ಹೇಳ್ತಾರೆ. ಅಲ್ಲಿ ಸಹ ಆ ಪ್ಲಾನ್ ವರ್ಕೌಟ್ ಆಗಲ್ಲ. ಕಡೆಯದಾಗಿ ಸೈತಾನ್ ಮಾಡುವಂತ ದೊಡ್ಡ ಕುತಂತ್ರ ಫರೋಹನ ಮುಖಾಂತರ ಅದೇನಪ್ಪಾ ಅಂದ್ರೆ, ವಿಮೋಚನ ಕಾಂಡ 1ನೇ ಅಧ್ಯಾಯದ 22ನೇ ವಚನಕ್ಕೆ ಹೋಗುವಾಗ ಗಂಡು ಮಕ್ಕಳನ್ನ ಕಂಪ್ಲೀಟ್ ಆಗಿ ಕೊಂದು ಹಾಕ್ಲಿಕ್ಕೆ ನಡೆಸ್ತಾರೆ. ಜಾಗ್ರತೆ ಕೇಳಿಸ್ಕೊಡ್ರಿ, ಇಸ್ರಾಯೇಲ್ಯರು ಬಹು ವೃದ್ಧಿ ಆದಾಗ ಆ ವೃದ್ಧಿಯನ್ನ ನೋಡಿ ಸಹಿಸಿಕೊಳ್ಳಿಕ್ಕಾಗದೆ ಐಗುಪ್ತರು ಒಂದು ಸಣ್ಣ ಉಪಾಯ ಮಾಡಿ ಒಂದು ಸಣ್ಣ ಕೆಲಸಕ್ಕೋಸ್ಕರವನ್ನ ತಕ್ಕೊಂಡು ಕಡೆಯದಾಗ ಎಲ್ಲಿಗೆ ಬಂದು ನಿಂತ್ಕೊಂಡ್ಬಿಟ್ರಪ್ಪ ಅಂದ್ರೆ, ಅವರ ಜೀವಿತ ಒಂದು ಕಡೆ ಭಯಂಕರವಾದ ದಾಸತ್ವ, ಇನ್ನೊಂದು ಕಡೆ ಮಕ್ಕಳ ಸಾವು, ಇನ್ನೊಂದು ಕಡೆ ಸಿಗಬೇಕಾದವ್ರಿಗೆ ಸಿಗ್ತಾ ಇಲ್ಲ. ದಾಸತ್ವ ಬಹು ಕ್ರೌರ್ಯವಾಗಿ ಮಾರ್ಪಟ್ಬಿಡ್ತು. ಪ್ರಿಯ ದೇವ ಮಕ್ಕಳೇ, ಜಾಗ್ರತೆ ಕೇಳಿಸ್ಕೊಳ್ರಿ. ಹಾಗಾದ್ರೆ ವಿಮೋಚನ ಕಾಂಡ 1ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಂತ ಈ ಚರಿತ್ರೆ ಎಷ್ಟು ವರ್ಷ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಮಾತ್ರ ನಾನು ಇದನ್ನು ಮಾತ್ರ ಹೇಳಲಿಕ್ಕೆ ಸಾಧ್ಯ. ಐಗುಪ್ತ ದೇಶಕ್ಕೆ ಬಂದಂತ ಯಾಕೋಬನು ಮೊದಲುಗೊಂಡು ಯೋಸೆಫನ್ ತನಕ ಎಲ್ಲರೂ ಸತ್ತು ಹೋದ್ಮೇಲೆ ಅದು 100 ವರ್ಷ ಕಾಲ ಇಟ್ಕೊಳ್ಳೋಣ. ಆದ್ರೆ ಐಗುಪ್ತದಲ್ಲಿ ಇಸ್ರಾಯೇಲ್ ಇದ್ದಿದ್ದು 430 ವರ್ಷಗಳ ಕಾಲ. ಆ 430 ವರ್ಷಗಳ ಕಾಲದಲ್ಲಿ 100 ವರ್ಷ ತೆಗೆದ್ರೆ 330 ವರ್ಷಗಳ ಕಾಲ ಆ ಸೈತಾನನ ಬಲೆ ಇಸ್ರಾಯೇಲರನ್ನ ಹಿಡಿದು ದಾಸತ್ವಕ್ಕೆ ನಡೆಸಿಬಿಡ್ತು. ಪ್ರಿಯ ದೇವ ಮಗನೇ, ಜಾಗ್ರತೆ ಕೇಳಿಸ್ಕೊ. ನಿನ್ನ ಜೀವನದಲ್ಲಿ ಸೈತಾನನು ತನ್ನ ಬಲೆಯನ್ನ ಯಾವ ರೀತಿಯಲ್ಲಿ ಬೇಕಾದ್ರೂ ತಕೊಂಡು ಬರ್ಬೋದು. ಒಂದು ವೇಳೆ ಇನ್ನೊಬ್ಬರ ಒಳಿತಿಗಾಗಿ, ಇನ್ನೊಬ್ಬರ ಒಳ್ಳೆ ಆಲೋಚನೆಗಾಗಿ, ಇನ್ನೊಬ್ಬರಿಗೆ ಏನೋ ಒಳ್ಳೆದನ್ನ ಮಾಡ್ತೀವಿ ಅನ್ನೋ ರೀತಿಯಲ್ಲಿ, ಅಥವಾ ಇನ್ನೊಬ್ಬರೇನೋ ನಮಗೆ ಒಳ್ಳೆದನ್ನ ಮಾಡ್ತಾರೆ ಅಂತೇಳಿ ನಮ್ಮ ಸ್ವಂತದವರು, ಬಂಧುಗಳು, ಅಥವಾ ನಮ್ಮ ಸ್ನೇಹಿತರು, ಅನ್ಯ ಜನಾಂಗಗಳು, ಅಥವಾ ಹೇಗೋ ನಮ್ಮ ಜೀವಿತದಲ್ಲಿ ಏನಾದ್ರೂ ಮಾಡಿ ನಮ್ಮನ್ನು ಹಿಡಿಬೇಕನ್ನುವಂತ ಬಲೆಗಳು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು. ಯಾಕ್ರಿ, ಮುಂದೆ ಇರುವಂತ ಒಬ್ಬ ವ್ಯಕ್ತಿ ನಗುವುದ್ರ ಮುಖಾಂತರವಾಗಿಯೂ ಸಹ ನಮ್ಮ ಜೀವಿತದಲ್ಲಿ ಬಲೆಗಳನ್ನ ಒಡ್ಡಬಹುದು. ಆದ್ರೆ ನಾನು ಒಂದ್ ಹೇಳ್ತೀನಿ, ಜಾಗ್ರತೆ ಕೇಳಿಸ್ಕೊ. ನಮ್ಮ ಜೀವಿತದಲ್ಲಿ ಪ್ರತಿ ಕ್ಷಣ ಸೈತಾನು ತನ್ನ ಬಲೆಗಳನ್ನ ಒಡ್ಡಿ ಇಟ್ಟಿರ್ತಾನೆ. ಯಾಕಂದ್ರೆ ನಾವು ಹೇಗೋ ಸಿಕ್ಕಿ ಹಾಕೊಳ್ಬೇಕು. ಜಾಗ್ರತೆ ಕೇಳಿಸ್ಕೊಳ್ರಿ. ಸೈತಾನನಿಗೆ ಬಲೆ ಒಡ್ಡೋದಕ್ಕೆ ಮಾತ್ರ ಅಪ್ಪಣೆ ಇದೆ. ಆದ್ರೆ ಬಲೆಗೆ ಸಿಕ್ಕಾಕೊಳ್ಬಾರ್ದಾಗಿರೋದು ಅದು ನಮ್ಮ ಕೈಲಿದೆ. ಹಾಗಾಗಿ ಸೈತಾನ್ ಏನ್ ಮಾಡ್ತಾನಂದ್ರೆ ಯಾವಾಗಲೂ ನಮಗೆ ಬಲೆಗಳನ್ನ ಒಡ್ಡಿರ್ತಾನೆ. ಯಾಕಂದ್ರೆ ನಾವು ವೃದ್ಧಿ ಆಗಬಾರ್ದು, ನಾವು ಹೆಚ್ಚಬಾರ್ದು, ನಾವು ಅಭಿವೃದ್ಧಿ ಆಗಬಾರ್ದು, ನಾವು ಚೆನ್ನಾಗಾಗಬಾರ್ದು, ನಾವು ದೇವರೊಳಗೆ ಬೆಳಿಬಾರ್ದು. ದೇವರೊಳಗೆ ಬೆಳೆದು ಪ್ರಾರ್ಥನೆ ಒಳಗೆ, ದೇವರ ವಾಕ್ಯದೊಳಗೆ, ನಾವು ನಂಬಿಕೆ ಒಳಗೆ, ಸಭೆ ಒಳಗೆ, ಸೇವೆ ಒಳಗೆ, ಆತ್ಮಗಳ ಆದಾಯ ಪಡಿಸೋದ್ರೊಳಗೆ ಈ ಎಲ್ಲಾ ವಿಷಯ ನಾವು ವೃದ್ಧಿ ಆಗ್ಬಿಟ್ರೆ ದೇವರ ನಾಮಕ್ಕೆ ಘನ ಬರ್ತದೆ ಅಂತೇಳಿ ಸೈತಾನ್ ಏನ್ ಮಾಡ್ತಾನೆ ಅಂದ್ರೆ, ನಮ್ಮನ್ನ ಯಾವುದೇ ರೀತಿಯಲ್ಲಿ ಈ ವಿಷಯಗಳಲ್ಲಿ ಮುಂದೆ ಹೋಗೋದ ರೀತಿಯಲ್ಲಿ ಮಾಡಿ, ಆಮೇಲೆ ಹೇಗೋ ಪ್ರಯಾಸ ಪಟ್ಟಾದ್ರೂ ಬದುಕೋಣ ಅಂದ್ಕೊಂಡು, ಏನಾದ್ರೂ ಕಷ್ಟಪಟ್ಟಾದ್ರೂ ಜೀವನ ಮಾಡೋಣ ಅಂತೇಳಿ ಅಂದ್ಕೊಂಡು ಕೆಲಸಗಳ ಕಡೆ ನಮ್ಮ ಮನಸ್ಸನ್ನು ತಿರುಗಿಸಿ ಕೆಲಸಗಳಲ್ಲಿ ಸಹ ಸಕ್ಸಸ್ ಆಗದ ರೀತಿಯಲ್ಲಿ ಮಾಡಿ ನಮ್ಮ ಜೀವಿತಗಳನ್ನು ಹೇಗೋ ಅವನು ಹಾಳು ಮಾಡಬೇಕೆಂಬುದಾಗಿ ಬಯಸ್ತಾನೆ. ಪ್ರಿಯ ದೇವ ಮಗನೇ, ಜಾಗ್ರತೆ ಕೇಳಿಸ್ಕೊ. ಸೈತಾನನು ತನ್ನ ಬಲೆಗಳನ್ನ ನಮ್ಮ ಜೀವಿತಗಳಲ್ಲಿ ಒಡ್ಡಿ ಹೇಗಾದ್ರೂ ಮಾಡಿ ಹಿಡಿಬೇಕೆಂಬುದಾಗಿ ಬಯಸ್ತಾ ಇದ್ದಾನೆ. ಆದ್ರೆ ನೀನೇನ್ ಮಾಡು, ಅವನ ಬಲೆಗಳನ್ನು ಗುರುತಿಸು. ಅವನ ಬಲೆ ಯಾರ ಮುಖಾಂತರ ಬರ್ತಾ ಇದೆ? ಅವನ ಸೈತಾನನ ಬಲೆ ಸ್ನೇಹಿತರ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ಸ್ವಂತದವರ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ಕುಟುಂಬದವರ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ
ಗಂಡನ ಮುಖಾಂತರವಾಗಿ ಬರ್ತಾ ಇದೆಯಾ? ಸೈತಾನನ ಬಲೆ ಹೆಂಡತಿಯ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ಮಕ್ಕಳ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ತಂದೆ ತಾಯಿಗಳ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ಹಣದ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ಪಾಪದ ಮುಖಾಂತರ ಬರ್ತಾ ಇದೆಯಾ? ಸೈತಾನನ ಬಲೆ ಒಂದು ನಗುವುದ್ರ ಮುಖಾಂತರ ಬರ್ತಾ ಇದೆಯಾ? ಯಾವ ಮುಖಾಂತರ ಬರ್ತಾ ಇದೆ ನೀನು ಗುರುತಿಸು ಪ್ರಿಯ ದೇವ ಮಗುವೆ. ನಾ ಹೇಳೋ ಜಾಗ್ರತೆ ಕೇಳಿಸ್ಕೊ. ದೇವರನ್ನ ಬಿಟ್ಟು ತಿರುಗುವಂತೆ ನಿನ್ನನ್ನು ಮಾಡುವಂತ ಪ್ರತಿ ಸಂಗತಿ ನಿನಗೆ ಬಲೆಯಾಗಿ ಮಾರ್ಪಟ್ಟಿರ್ತದೆ. ಹೇಗೆ ಇಸ್ರಾಯೇಲರಿಗೆ ಒಂದು ಸಣ್ಣ ಕೆಲಸಕ್ಕಾಗಿ ಅವರು ತಕ್ಕೊಂಡು 430 ವರ್ಷಗಳ ಕಾಲ ಅವರನ್ನ ದಾಸತ್ವದಲ್ಲಿ ನಡೆಸಿಬಿಟ್ರು, ಹಾಗೆ ನಮಗೆ ಒಂದು ಸಣ್ಣ ಸಂಗತಿ ಬಲೆ ರೂಪದಲ್ಲಿ ಬಂದು ಕಡೆಯದಾಗಿ ನಮ್ಮ ಜೀವಿತವನ್ನೇ ಆ ಒಂದು ಬಲೆ ಒಳಗೆ ಸಿಕ್ಕಾಕೊಂಡು ದಾಸತ್ವದಲ್ಲಿ ಹೋಗುವಂತೆ ಮಾಡಿಬಿಡ್ತದೆ. ಹಾಗಾದ್ರೆ ನಾವು ಬಲೆಗಳಲ್ಲಿ ಬಿದ್ದಾಗ ದೇವರು ನಮ್ಮನ್ನ ಕೈ ಬಿಟ್ಬಿಡ್ತಾನ? ಇಲ್ಲ. ಸೈತಾನನ ಬಲೆಗೆ ನೀನು ಒಂದ್ ವೇಳೆ ಸಿಕ್ಕಾಕೊಂಡಿರ್ಬಹುದು. ನೀನು ಸಿಕ್ಕಾಕೊಂಡಿದ್ದಾದ್ರೆ ದೇವರು ನಿನ್ನ ಬಿಟ್ಬಿಡ್ತಾನ? ಇಲ್ಲ. ಸೈತಾನನ ಬಲೆಗೆ ಸಿಕ್ಕಿ ಹಾಕೊಂಡಂತ ದೇವರ ಮಗುವೇ, ನೀನು ಯಾವುದರಿಂದ ಸಿಕ್ಕಾಕೊಂಡಿದ್ಯೋ ನನಗೆ ಗೊತ್ತಿಲ್ಲ. ಪಾಪದಿಂದ ಸಿಕ್ಕಾಕೊಂಡಿದ್ಯೋ, ಶಾಪದಿಂದ ಸಿಕ್ಕಾಕೊಂಡಿದ್ಯೋ, ಹಣದಿಂದ ಸಿಕ್ಕಾಕೊಂಡಿದ್ಯೋ, ಯಾವ ಆಸೆ ಆಮಿಷಗಳಿಂದ ನೀನು ಸಿಕ್ಕಾಕೊಂಡಿದ್ಯೋ, ದೇವರು ಬೇಡ ಲೋಕ ಬೇಕು ಅಂತೇಳಿ ಹೋಗಿ ಸಿಕ್ಕಾಕೊಂಡಿದ್ದೆ ನನಗೆ ಗೊತ್ತಿಲ್ಲ. ಆದ್ರೆ ದೇವರು ಬಿಡಿಸಬಲ್ಲ, ದೇವರು ಬಿಡಿಸಬಲ್ಲ. ಜಾಗ್ರತೆ ಕೇಳಿಸ್ಕೊಳ್ರಿ. ದೇವರ ಬಲಕ್ಕಿಂತ ದೊಡ್ಡ ಬಲ ಯಾವುದೂ ಇಲ್ಲ. ದೇವರು ಇಸ್ರಾಯೇಲರನ್ನ ಬಿಡಿಸೋದಕ್ಕೋಸ್ಕರವಾಗಿ ಪ್ರಪಂಚದಲ್ಲಿ ದೊಡ್ಡ ಮಹಿಮೆ ಅನಿಸ್ಕೊಂಡಂತ ಐಗುಪ್ತವನ್ನ ಹೊಡೆದು ಪುಡಿ ಪುಡಿ ಮಾಡಿ ಬಿಟ್ಟು ಬಿಟ್ಟ. ಪ್ರಿಯ ದೇವ ಮಗುವೆ, ಐಗುಪ್ತವನ್ನೇ ಆ ಸ್ಥಿತಿ ಮಾಡಿದ್ದಾದ್ರೆ ನಿನ್ನನ್ನ ದಾಸತ್ವದಲ್ಲಿ ಇಟ್ಕೊಳ್ಬೇಕೆಂಬುದಾಗಿ ನಿನ್ನನ್ನ ಬಲೆ ಹಾಕಿ ಹಿಡಿದುಕೊಂಡಂತ ಬಲೆಗಳನ್ನು ಮುರಿಯೋದಕ್ಕೆ ದೇವ್ರು ಏನ್ ಮಾಡ್ಬೋದು ಆಲೋಚನೆ ಮಾಡ್ರಿ. ಇಲ್ಲ, ನೀನ್ ಬಲೆಯಲ್ಲಿ ಇರಬೇಕಾದವನಲ್ಲ. ಇಲ್ಲ, ನೀನ್ ಸೈತಾನ ಆಲೋಚನೆ ಇರಬೇಕಾದವನಲ್ಲ. ಬಾ ಹೊರಗಡೆ, ದೇವರನ್ನ ಹಿಡ್ಕೋ, ದೇವರನ್ನ ಹಿಡ್ಕೋ, ದೇವರ ಬಳಿಗೆ ಬಾ, ದೇವರನ್ನ ಹಿಡ್ಕೊಂಡು ಓಡೋಡಿ ಬಾ, ದೇವರ ಪಾದಗಳನ್ನ ಗಟ್ಟಿಯಾಗಿ ಹಿಡ್ಕೋ. ದೇವರು ಖಂಡಿತವಾಗಿಯೂ ಸಹ ಆ ಒಂದು ಸೈತಾನನ ಬಲೆಗಳನ್ನ ಬೇಡಿಗಳನ್ನು ಮುರಿದು ನಿನ್ನನ್ನು ಮಹಿಮೆಯಾಗಿ ಎಬ್ಬಿಸ್ಲಿಕ್ಕಿದ್ದಾನೆ. ಇದನ್ನ ಮಾತ್ರ ನೀನು ಮರಿಲೇಬೇಡ. ಬನ್ನಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಉಳ್ಳ ಸ್ವರ್ಗೀಯ ತಂದೆ ಆ ದೇವ್ರೆ, ಯಾರೆಲ್ಲ ನಿನ್ನ ಮಕ್ಕಳು ಕರ್ತನೆ ಸೈತಾನನ ಬಲೆಗೆ ತುತ್ತಾಗಿದ್ದಾರೋ, ಯಾರೆಲ್ಲ ನಿನ್ನ ಮಕ್ಕಳು ಸೈತಾನನ ಬಲೆಗೆ ಒಳಗಾಗಿದ್ದಾರೋ, ಯಾರೆಲ್ಲ ಸೈತಾನನ ಬಲೆಗೆ ಸಿಕ್ಕಿ ಹಾಕೊಳ್ಳಿಕ್ಕಿದ್ದಾರೋ ಅವರೆಲ್ಲರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಅವರೆಲ್ಲರನ್ನು ಬಿಡಿಸು ಕರ್ತನೆ. ಸೈತಾನನ ಬಲೆಯಿಂದ, ಸೈತಾನನ ವಶದಿಂದ, ಸೈತಾನನ ಕುಯುಕ್ತಿಯಿಂದ, ಸೈತಾನನ ಕುತಂತ್ರದಿಂದ, ಸೈತಾನನ ಆ ನಯವಾದಂತ ಬಲೆಗಳಿಂದ ನಿನ್ನ ಜನರನ್ನ ಬಿಡಿಸು ಕರ್ತನೆ. ಎಲ್ಲಾದ್ರಿಂದ ಬಿಡಿಸಪ್ಪ. ನಿನ್ನ ಮಕ್ಕಳನ್ನ ಆಸ್ವಾದಿಸು, ಬಲಪಡಿಸು. ಎಲ್ಲವನ್ನು ನಿನ್ನ ಪಾಸನಲ್ಲಿ ಅರ್ಪಿಸಿಕೊಡುತ್ತಾ ಯೇಸು ಕರ್ತನ ಹೆಸರಿನಲ್ಲಿ ಬೇಡ್ತೇವೆ ಪರಲೋಕದ ತಂದೆ. ಆಮೇನ್, ಆಮೇನ್, ಆಮೇನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.